ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಹಳ್ಳಿ ಸೊಗಡಿನ ಸಿಹಿ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ದಪ್ಪದೇ ತೊಗೊಂಡಿದ್ದೀನಿ. ಕುಂಬಳಕಾಯಿನ ತೊಗೊಂಡು ಅದನ್ನು ಒಡೆದು ಇದು 3 ಭಾಗಗಳಾಗಿ ಕಟ್ ಮಾಡಿಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ತಿರುಳು ಮತ್ತು ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಕುಂಬಳಕಾಯಿ ಮಾತ್ರ ಕಟ್ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಮತ್ತು ಇದು ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ತೆಂಗಿನ ತುರಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಹಸಿ ಕರಿಬೇವಿನ ಸೊಪ್ಪೆ ತೊಗೊಳ್ಳೋದ್ರಿಂದ ಸುವಾಸನೆ ತುಂಬ ಚೆನ್ನಾಗಿರ್ತದೆ. ಅದರಿಂದ ಹಸಿ ಕರಿಬೇವಿನ ಸೊಪ್ಪೆ ಹಾಕೋಬೇಕು. ಈಗ ನಾನು ಇದಕ್ಕೆ ಒಗ್ಗರಣೆಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಈಗ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಬಾಂಡಿ ಬಿಸಿಗೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊಂಡು ಅದರ ಚಟಪಟನ್ನು ಸಿಡಿಬೇಕು. ಸಿಡಿಯೋವರೆಗೂ ನಾವು ಉದ್ದಿನಬೇಳೆ ಹಾಕ್ಬಾರ್ದು. ಅದು ಸಿಡಿದ ಮೇಲೆ ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಈಗ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಆಗುತ್ತೆ, ಇದು ಹಸಿಮೆಣ್ಸಿಕಾಯಿ ಬೇಡ ಬೇಕಾದ್ರೆ ಗ್ಯಾಸ್ಟ್ರಿಕ್ ಅಂತ ಅಂದರೆ ಬೇಕಾದ್ರೆ ನೀವು ಒಣಮೆಣ್ಸಿಕಾಯಿನೂ ಸಹ ಸೇರಿಸ್ಕೋಬೋದು. ಈಗ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈಗ ನಾನು ಹಸಿಮೆಣ್ಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಹಸಿ ಕರಿಬೇವಿನ ಸೊಪ್ಪೆ ಸೇರಿಸ್ಕೊಂಡು ಈಗ ನಾನು ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನಾನು ಹಾಕಿರುವಂಥ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ನಾನು ಈಗ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದೇ ಕುಂಬಳಕಾಯಿನೇ ಹಳದಿ ಇರೋದ್ರಿಂದ ಅರಿಶಿನಕ್ಕೆ ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಈಗ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ನಾನು ಕುಂಬಳಕಾಯಿ ಸೇರಿಸ್ಕೊತಾ ಇದ್ದೀನಿ. ಕುಂಬಳಕಾಯಿನ ಮತ್ತು ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ದಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಯಾವಾಗ ಮಿಕ್ಸ್ ಮಾಡ್ತಾ ಹೋಗ್ತೀವಿ ಆವಾಗ ಈ ಒಗ್ಗರಣೆ ಚೆನ್ನಾಗಿ ಹಿಡಿತದೆ ಕುಂಬಳಕಾಯಿ. ಆದ್ದರಿಂದ ಇದು ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅವಾಗೆಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾನೀಗ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಪುಡಿ ಉಪ್ಪಾದರೂ ಸೇರಿಸ್ಕೋಬೋದು, ಕಲ್ಲುಪ್ಪಾದರೂ ಸೇರಿಸ್ಕೋಬೋದು. ಈಗ ನೋಡಿ, ಉಪ್ಪು ಸೇರಿಸ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಇದು ಸಿಹಿ ಕುಂಬಳ ಆಗಿರೋದ್ರಿಂದ ನಾನು ಇಲ್ಲಿ ಕುಂಬಳಕಾಯಿಗೆ ನೀರು ಸೇರಿಸಲ್ಲ. ಇದು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ತಾ ಹೋಗ್ತೀವಲ್ಲ ಆವಾಗಲೇ ಅದು ಸಾಫ್ಟ್ ಆಗಿಬಿಡ್ತದೆ. ಅದರಿಂದ ನಾನು ನೀರೇನು ಹಾಕಲ್ಲ. ಇದು ಒಂಥರ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಇದು ಸಿಹಿ ಕುಂಬಳ ಆಗಿರೋದ್ರಿಂದ ಇದು ಒಂಥರ ಮರಳಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರ್ತದೆ ಈ ಪಲ್ಯ. ಸಿಹಿ ಕುಂಬಳಕಾಯಿ ಮತ್ತು ಇದು ಹಳ್ಳಿ ಇದಲ್ವ, ಅದರಿಂದ ಸಾಫ್ಟಾಗಿ ಒಳ್ಳೆ ಮರಳಾಗಿರ್ತದೆ ಪಲ್ಯ, ತುಂಬ ಚೆನ್ನಾಗಿರ್ತದೆ. ನೋಡಿ, ಈಗ ಇದು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಮುಚ್ಚಿ ಬೇಯಿಸ್ತೀನಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ. ಈಗ ನೋಡಿ, ಆಗಲೇ ಎಷ್ಟು ಸಾಫ್ಟಾಗಿದೆ ಪಲ್ಯ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದಾಗ ಈಗ ಕೆಳಗೆ ಬೆಂದಿರ್ತದಲ್ಲ ಪಲ್ಯ, ಅದೇ ಮೇಲ್ಗಡೆ ಬರ್ತದೆ. ಮೇಲ್ಗಡೆ ಬೆಂದಿಲ್ಲದರ ಪಲ್ಯ ಕೆಳಗಡೆ ಹೋಗುತ್ತೆ. ಆದ್ದರಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ, ಈಗ ಸಾಫ್ಟ್ ಆಗೋದೋ ಇಲ್ವೋ ಅಂತ ನಾವು ಈ ಥರ ಚೆಕ್ ಮಾಡ್ಕೋಬೇಕು. ನೋಡಿ, ಆಗಲೇ ಸಾಫ್ಟಾಗಿದೆ ಪಲ್ಯ. ಈಗ ಸಾಫ್ಟಾಗಿದೆ ಪಲ್ಯ. ಈಗ ನಾನು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ತುಂಬ ಟೇಸ್ಟಿಯಾಗಿರ್ತದೆ ಕುಂಬಳಕಾಯಿ ಪಲ್ಯ. ಈಗ ನೋಡಿ, ತೆಂಗಿನ ತುರಿ ಸೇರಿಸ್ಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಇದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ, ರಾಗಿ ರೊಟ್ಟಿಗೂ ಚೆನ್ನಾಗಿರ್ತದೆ, ಮತ್ತು ಚಪಾತಿಗೂ ತುಂಬ ಸೂಪರಾಗಿರ್ತದೆ. ದೋಸೆಗೂ ಸಹ ತಿನ್ಬೋದು, ಚೆನ್ನಾಗಿರ್ತದೆ. ಒಂದ್ಸರಿ ನೀವೇ ಟ್ರೈ ಮಾಡಿ. ಆವಾಗ ನಿಮಗೆ ಯಾವುದಕ್ಕೆ ಚೆನ್ನಾಗಿರ್ತದೆ ಪಲ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ನೋಡಿ, ರೆಡಿಯಾಗಿದೆ ಕುಂಬಳಕಾಯಿ ಪಲ್ಯ. ನಾನು ಮಾಡಿರುವಂಥ ಈ ಸಿಹಿ ಕುಂಬಳಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.